ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದಿದೆ. ಇದರ ಗಡಿ ಎಲ್ಲಿವರೆಗಿರುತ್ತೆ? ಸಾಕಷ್ಟು ಜನಕ್ಕೆ ಇರುವಂತಹ ಕುತೂಹಲ. GIS ಆಪ್ ಮೂಲಕ GBA ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಗಡಿಯನ್ನ ವೀಕ್ಷಣೆ ಮಾಡೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಆಪ್ನಲ್ಲೇ ಅವಕಾಶವನ್ನ ಕಲ್ಪಿಸಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 5 ನಗರ ಪಾಲಿಕೆಗಳ ಗಡಿಯನ್ನ ವೀಕ್ಷಣೆ ಮಾಡಬಹುದು. GIS ಅಪ್ಲಿಕೇಶನ್ಗೆ ಭೇಟಿ ನೀಡಿ ಗಡಿಯನ್ನ ವೀಕ್ಷಣೆ ಮಾಡಬಹುದು. ಬಳಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಗಡಿ, 5 ನಗರ ಪಾಲಿಕೆಗಳ ಗಡಿ, ವಿಧಾನಸಭಾ ಕ್ಷೇತ್ರಗಳ ಗಡಿ, ಹಳೆಯ 198 ವಾರ್ಡ್ಗಳ ಗಡಿಯನ್ನು ಕಾಣೋಕೆ ಅವಕಾಶ ಇರುತ್ತೆ. ಇದರಲ್ಲಿ ಇನ್ನಷ್ಟು ಸುಲಭವಾಗಿ ಬಳಕೆ ಮಾಡಬಹುದಾದಂಥ ಆವೃತ್ತಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ದಿಶಾಂಕ್ನಲ್ಲಿ GBA ಗಡಿ ಬಿಡುಗಡೆ ಮಾಡಲಾಗಿದೆ. ದಿಶಾಂಕ್ ಆ್ಯಪ್ನಲ್ಲಿ GBA ಗಡಿ ಬಿಡುಗಡೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾಕಷ್ಟು ಜನರಿಗೆ ಪ್ರಶ್ನೆ ಇತ್ತು, 1 ಪಾಲಿಕೆಯಿಂದ 5 ಪಾಲಿಕೆ ಆಯಿತು, ಈಗ BBMP ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೇಗಿರುತ್ತೆ, ಅದರ ಗಡಿ ಎಷ್ಟರ ಮಟ್ಟಿಗಿರುತ್ತೆ, ವ್ಯಾಪ್ತಿ ಹೇಗಿರುತ್ತೆ, 5 ಪಾಲಿಕೆಗಳು ಎಲ್ಲೆಲ್ಲ ಇರುತ್ತೆ, ಹೀಗೆ ಕನ್ಫ್ಯೂಷನ್ಗಳು ಸರ್ವೇ ಸಾಮಾನ್ಯವಾಗಿತ್ತು. ಹಿಂದೆ ಇದ್ದಿದ್ದು ಇಡೀ ಬೆಂಗಳೂರಿಗೆ BBMP ಮಾತ್ರ, ಆದರೆ ಈಗ ಅದನ್ನು 5 ಪಾಲಿಕೆಗಳಾಗಿ ಮಾಡಲಾಗಿದೆ. ಈ 5 ಪಾಲಿಕೆಗಳು ಬರೋದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ. ಈ 5 ಪಾಲಿಕೆಗಳ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಇರಬಹುದು, ಎಲ್ಲಿಂದ ಎಲ್ಲಿಗೆ ಒಂದು ಪಾಲಿಕೆ ಇರುತ್ತೆ, ಆ ನಂತರದಲ್ಲಿ ಮತ್ತೊಂದು ಪಾಲಿಕೆ ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಗೆ ಮುಕ್ತಾಯ ಆಗುತ್ತೆ, ಹೀಗೆ ಹಲವು ಪ್ರಶ್ನೆಗಳು ಬೆಂಗಳೂರಿನ ವಾಸಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ನಾವು ಯಾವ ಪಾಲಿಕೆಯ ವ್ಯಾಪ್ತಿಗೆ ಬರಬಹುದು, ನಾನಿರುವಂಥ ಜಾಗ ಈಗ 5ರಲ್ಲಿ ಯಾವ ಪಾಲಿಕೆ ವ್ಯಾಪ್ತಿಗೆ ಬರಬಹುದು, ಹೀಗೆ ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆ ಇರುತ್ತೆ. ಇದೆಲ್ಲವನ್ನ ಕೂಡ ವೀಕ್ಷಣೆ ಮಾಡೋಕೆ ದಿಶಾಂಕ್ ಆ್ಯಪ್ನಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಗಡಿಯನ್ನ ನೀವು ನೋಡಬಹುದು. ದಿಶಾಂಕ್ ಆಪ್ ಮೂಲಕ ನೋಡ್ತಾ ಇರಬಹುದು. ನಾವು ಕೂಡ ತೋರಿಸ್ತಾ ಇದ್ದೀವಿ ಬೆಂಗಳೂರಿನ ವ್ಯಾಪ್ತಿ, ಅದರಲ್ಲಿ ಬರುವಂಥ 5 ಪಾಲಿಕೆಗಳು, ಎಲ್ಲೆಲ್ಲ ಈ 5 ಪಾಲಿಕೆಗಳನ್ನು ಮಾಡಲಾಗಿದೆ ಅಂತೇಳಿದರೆ ಈ BBMP ಇದ್ದಿದ್ದು ಮುಂಚೆ, ಈಗ ಗ್ರೇಟರ್ ಬೆಂಗಳೂರು ಅದರಲ್ಲಿ 5 ಪಾಲಿಕೆಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ನೀವಿರುವಂಥ ಜಾಗ ಯಾವ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ, ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ನಾನು ಇರುವಂಥ ಜಾಗ ಯಾವ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ 5 ಇರುವಂಥ ಕಾರಣಕ್ಕಾಗಿ. ಹಿಂದೆಲ್ಲ ಈ ಗೊಂದಲಗಳು ಇರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಇದ್ದಿದ್ದು BBMP ಒಂದೇ ಪಾಲಿಕೆ ಇಡೀ ಬೆಂಗಳೂರಿಗಿತ್ತು, ಆದರೆ ಈಗ ಇರೋದು 5 ಪಾಲಿಕೆ. ಹೀಗಾಗಿ ಒಂದು ಸ್ವಲ್ಪ ಗೊಂದಲಗಳು ಜನರಲ್ಲೂ ಕೂಡ ಇರ್ಬೋದು, ಬೆಂಗಳೂರು ನಿವಾಸಿಗಳಲ್ಲೂ ಕೂಡ ಇರ್ಬೋದು. ಹೀಗಾಗಿ ಇದರ ಗೊಂದಲಗಳು ಹೋಗುವಂಥ ನಿಟ್ಟಿನಲ್ಲೂ ಕೂಡ ದಿಶಾಂಕ್ ಆ್ಯಪ್ನಲ್ಲೂ ಕೂಡ ನೀವು ಇದರ ಗಡಿಯನ್ನು ನೋಡ್ಬೋದು. GIS ಆ್ಯಪ್ ಮೂಲಕ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಹೇಳ್ತೀವಿ ನಾವು, ಅದರ ಗಡಿಯನ್ನು ಗುರುತಿಸಬಹುದಾಗಿದೆ. ನೋಡ್ತಾ ಇರಬಹುದು ನೀವು ಕೂಡ ಅದರ ಎಕ್ಸಾಂಪಲ್ ಹೇಗೆ ನೋಡಬಹುದು ನೀವು ಅಂತೇಳಿ.